ಗುಡ್ ಮಾರ್ನಿಂಗ್. ಇವತ್ತೀಗ ನಾನು ನಿಮಗೆ ಡಬ್ಲಿ ರೈನ್ಫೋರ್ಸ್ ಬೀಮ್ ಸೆಕ್ಷನಲ್ಲಿ ಟೈಪ್ 2 ಪ್ರಾಬ್ಲಮ್, ಟೈಪ್ 2 ಅಂತ ಹೇಳಿದರೆ ಅದನ್ನು ಡಿಸೈನು ಸಹ ಹೇಳ್ತಾರೆ, ಟೈಪ್ 2 ಅಂತ ಸಹ ಹೇಳ್ತಾರೆ. ಸೊ ಡಿಸೈನ್ ಪ್ರಾಬ್ಲಮನ್ನು ನಿಮಗೆ ಇವತ್ತು ಸಾಲ್ವ್ ಮಾಡಲಿಕ್ಕಿದ್ದೇನೆ. ಕ್ವಶನ್ ಹೀಗಂಟು: ಡಿಟರ್ಮಿನ್ ದಿ ರೈನ್ಫೋರ್ಸ್ಮೆಂಟ್ ರಿಕ್ವೈರ್ಡ್ ಫಾರ್ ಎ ಬೀಮ್ ಬಿ ಈಕ್ವಲ್ ಟು 300 mm ಆ್ಯಂಡ್ ಓವರಾಲ್ ಡೆಪ್ತ್ ಡಿ ಇಸ್ ಈಕ್ವಲ್ ಟು 600 mm. Factored moment equal to 320 kilonewton meter. Take FCK equal to 15 Newton per millimeter square and Fy equal to 415 Newton per millimeter square. ಪ್ರತಿ ಸಲ ಹೇಳುವಾಗ ಫಸ್ಟಿಗೆ ಡಾಟಾವನ್ನು ಬರೀಬೇಕು. ಏನು ಕ್ವಶನ್ ಅನ್ನು ಕೊಟ್ಟಿದ್ದಾರೆ ಅದನ್ನು ನೀವು ಎರಡು ಸಲ ಕ್ವಶನ್ ಓದಿ ಡಾಟಾವನ್ನು ಬರೀಬೇಕು. ಫಸ್ಟಿಗೆ ಡಿಟರ್ಮಿನ್ ದಿ reinforcement required AST, where B equal to 300 mm and overall depth equal to 600 mm, and they have given directly the factored moment. Factored moment is mu ಅನ್ನು ಡೈರೆಕ್ಟ್ ಕೊಟ್ಟಿದ್ದಾರೆ 320 kilonewton meter. ನನ್ನ ಮುಂಚೆ ವಿಡಿಯೋದಲ್ಲಿ ನೀವು ನೋಡಿದರೆ ಅಲ್ಲಿ ಏನು ಅಂತ ಹೇಳಿದರೆ ಅವರು ಸೂಪರ್ ಇಂಪೋಸ್ಡ್ ಲೋಡ್, ಸೂಪರ್ ಇಂಪೋಸ್ಡ್ ಡೆಡ್ ಲೋಡ್, ನಾವು ಸೆಲ್ಫ್ ವೇಟ್ ಲೋಡ್ ಕ್ಯಾಲ್ಕುಲೇಷನ್ ಮಾಡಿ ಟೋಟಲ್ ಲೋಡನ್ನು ಕ್ಯಾಲ್ಕುಲೇಷನ್ ಮಾಡಿ it is simply supported ಅಂತ ಹೇಳಿ ಮೂಮೆಂಟ್ mu equal to WUL square divided by 8 ಅಂತ ಹೇಳಿ ಮೂಮೆಂಟ್ ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕಿತ್ತು. ಬಟ್ ಇಲ್ಲಿ ಏನಾಗಿದೆ, ಅವರು ಡೈರೆಕ್ಟ್ ಆಗಿ ಮೂಮೆಂಟ್ ಅನ್ನು ಫ್ಯಾಕ್ಟರ್ ಮೂಮೆಂಟ್ ಅನ್ನು ಅವರು ಕೊಟ್ಟಿದ್ದಾರೆ. ಡೈರೆಕ್ಟ್ ಆಗಿ 320 kilonewton meter ಅಂತ ಹೇಳಿ ಕೊಟ್ಟಿದ್ದಾರೆ. FCK is 15 Newton per millimeter square and Fy is 415 Newton per millimeter square. ಆದರೆ ಇದರಲ್ಲಿ ಒಂದು ಇತ್ತು ಅಂತ ಹೇಳಿದರೆ ಕ್ವಶನ್ ಇಲ್ಲಿ ಎಲ್ಲಿ ಸಹ ಇದು ಸಿಂಗ್ಲಿ ರೈನ್ಫೋರ್ಸ್ಡ್ ಬೀಮ್, ಡಬ್ಲಿ ರೈನ್ಫೋರ್ಸ್ಡ್ ಬೀಮ್ ಅಂತ ಹೇಳಿ ಕೊಡಲಿಲ್ಲ. ಸೊ ಸ್ಟಾರ್ಟಿಂಗಲ್ಲಿ ನಾವು ಏನು ಮಾಡಬೇಕು ಅಂತ ಹೇಳಿದರೆ ವಿ ಹ್ಯಾವ್ ಟು ಚೆಕ್ ವೆದರ್ ಇಟ್ ಈಸ್ ಸಿಂಗ್ಲಿ ರೈನ್ಫೋರ್ಸ್ಡ್ ಬೀಮ್ ಅಥವಾ ಡಬ್ಲಿ ರೈನ್ಫೋರ್ಸ್ಡ್ ಬೀಮ್ ಅಂತ ನಾವು ಚೆಕ್ ಮಾಡಬೇಕು. ಚೆಕ್ ಮಾಡೋದು ಹೇಗೆ? ಬೈ ಕಂಪೇರಿಂಗ್ mu ವಿತ್ mu ಲಿಮಿಟ್. mu ಅನ್ನು mu ಲಿಮಿಟ್ ಒಟ್ಟಿಗೆ ನಾವು ಕಂಪೇರ್ ಮಾಡಿಕೊಂಡು ವಿ ಹ್ಯಾವ್ ಟು ಸಿ ವೆದರ್ ಇಟ್ ಈಸ್ ಸಿಂಗ್ಲಿ ಆರ್ ಡಬ್ಲಿ. ಹಾಗಾಗಿ ಸ್ಟೆಪ್ ನಂಬರ್ 2, 1 ಯಾವುದು ಡಾಟಾ ಆಗಿರ್ತದೆ 2 ಇಂದ ನಾವು ಸ್ಟಾರ್ಟ್ ಮಾಡ್ತೇವೆ. ಮುಂಚೆ ವಿಡಿಯೋದಲ್ಲಿ ನೋಡಿದರೆ ಲೋಡ್ ಕ್ಯಾಲ್ಕುಲೇಷನ್ ಅಂತ ಮಾಡಿ ಮೂಮೆಂಟ್ ಕ್ಯಾಲ್ಕುಲೇಷನ್ ಮಾಡಿದೆ ಸ್ಟೆಪ್ ನಂಬರ್ 2. ಹಾಗೆ ಇಲ್ಲಿ ಕೊಟ್ಟದ್ದನ್ನೇ ನಾನು ಇಲ್ಲಿ ಬರೀತೇನೆ. mu ಈಕ್ವಲ್ ಟು 320 kilonewton meter ಗಿವನ್ ಕೊಟ್ಟಿದ್ದಾರೆ ಅಂತ ಹೇಳಿ ಬರೆಯುವ. ಸ್ಟೆಪ್ ನಂಬರ್ 2 ಮುಗಿಯಿತು. ಫಾರ್ ದಿ ಫ್ಲೆಕ್ಚರಲ್ ಬೀಮ್, ಒಂದು ಫ್ಲೆಕ್ಚರಲ್ ಸ್ಟ್ರೆಂತ್ ಆಫ್ ದಿ ಬೀಮ್ ಯಾವುದು ಸಹ ವಿತೌಟ್ ಕಂಪ್ರೆಷನ್ ಸೈಡ್ ಇದ್ದರೆ ಅದು ನಾವು ಸಿಂಗ್ಲಿ ರೈನ್ಫೋರ್ಸ್ ಬೀಮ್ ಅಂತೇಳಿ ಕರೀತೇವೆ. ಎಸ್ಯೂಮಿಂಗ್ ಸ್ಟೆಪ್ ನಂಬರ್ 3, ಎಸ್ಯೂಮಿಂಗ್ ದಿ ಬೀಮ್ ಆಸ್ ಸಿಂಗ್ಲಿ ರೈನ್ಫೋರ್ಸ್ಡ್ SR beam, singly reinforced beam, mu limit equal to ಇದಕ್ಕೆ for Fe 415 ಸ್ಟೀಲ್ ಅಂತಕ್ಕೆ ಸ್ಟೀಲ್ ಯಾವುದು ಅಂತ ಗೊತ್ತಿರಬೇಕಾಗ್ತದೆ. Fe 415 ಸ್ಟೀಲಿಗೆ mu ಲಿಮಿಟ್ 0.138 FCK B into D square. ಸರಿ, ಇದರಲ್ಲಿ ಈಗ ಎಲ್ಲ ವ್ಯಾಲ್ಯೂ ಉಂಟಾ ಅಂತ ಚೆಕ್ ಮಾಡುವ. ಇದು ಕಾನ್ಸ್ಟೆಂಟ್. FCK ಕೊಟ್ಟಿದ್ದಾರೆ 15 ಅಂತ, ಬಿ ಅಂತ ಇಲ್ಲಿ ಕೊಟ್ಟಿದ್ದಾರೆ 300 ಅಂತ, ಸ್ಮಾಲ್ ಲೆಟರ್ ಡಿ ಕೊಡಲಿಲ್ಲ. ವಿ ಹ್ಯಾವ್ ಟು ಚೆಕ್ ಆರ್ ಕ್ಯಾಲ್ಕುಲೇಟ್ ಡಿ ಫಸ್ಟ್. ಡಿ ಅನ್ನು ಫಸ್ಟ್ ಕ್ಯಾಲ್ಕುಲೇಟ್ ಮಾಡಬೇಕು. ಡಿ ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನಾವು ಒಂದು ಎಸ್ಯೂಮ್ ಮಾಡಬೇಕು. ಎಸ್ಯೂಮಿಂಗ್ ಎಫೆಕ್ಟಿವ್ ಕವರ್ 30 ಇಂದ 50 ವರೆಗೆ ಬೀಮಿಗೆ ಯಾವ ಸಹ ತಗೊಳ್ಬೋದು. ಸೊ ನಾನೀಗ ತಗೊಳ್ಳೋದು 50 ಅಂತ, 50 mm. ಸೊ ದಟ್ ನಮಗೆ ತುಂಬ ಕ್ಯಾಲ್ಕುಲೇಷನ್ ಪ್ರೋಸೆಸ್ಸಿಗೆ ಈಸಿ ಆಗುವ ಹಾಗೆ ಡಿ ಡ್ಯಾಶ್ ಅಂತ 50 mm ತಗೊಂಡ್ರೆ ದೆನ್ ಡಿ ಇಸ್ ಈಕ್ವಲ್ ಟು ಓವರಾಲ್ ಡೆಪ್ತ್ ಮೈನಸ್ ಡಿ ಡ್ಯಾಶ್. ಓವರಾಲ್ ಡೆಪ್ತ್ ನಮಗೆ ಅವರು ಕೊಟ್ಟದ್ದು 600 ಮೈನಸ್ 50 ದಟ್ ಈಸ್ 550 mm. ಸೊ ನಮಗೀಗ ಡಿ ಸಿಕ್ಕಿತ್ತು. ನಾವು ವಿ ಕ್ಯಾನ್ ಇದನ್ನು ಇಕ್ವೇಷನ್ ನಂಬರ್ 1 ಅಂತ ಹೇಳಿ ಬರೆಯುವ. ಲೆಟ್ ಅಸ್ ಸಬ್ಸ್ಟಿಟ್ಯೂಟ್ ದಿ ವ್ಯಾಲ್ಯೂಸ್ ಇನ್ ಇಕ್ವೇಷನ್ ನಂಬರ್ 1. ಲೆಟ್ ಅಸ್ ಸಬ್ಸ್ಟಿಟ್ಯೂಟ್ ದಿ ವ್ಯಾಲ್ಯೂಸ್
in equation number 1. Equation 1 ಗೆ ನಾವು ಎಲ್ಲವನ್ನು ಹಾಕುವ. mu limit equal to 0.138 FCK ಅಂತ ಹೇಳಿದ್ರೆ 15 into B ಅಂತ ಹೇಳಿದ್ರೆ 300 into D ಹೇಳಿದ್ರೆ 550 whole square. ಆನ್ಸರ್ ಎಷ್ಟು ಅಂತ ಹೇಳಿದ್ರೆ 187.85 into 10 to the power 6 ನ್ಯೂಟನ್ mm ಅಲ್ಲಿ ಬರ್ತದೆ. ನಾವು ಅದನ್ನು 10 to the power 6 ತೆಗೆದ್ರೆ 187.85 ಕಿಲೋ ನ್ಯೂಟನ್ ಮೀಟರ್ ಅಂತೇಳಿ ಆನ್ಸರ್ ಬರ್ತದೆ. ಈಗ ನಮ್ಮ ಹತ್ರ mu ಉಂಟು, ಹಾಗೆ mu ಲಿಮಿಟ್ ಉಂಟು. ಇದೆರಡರ ಮಧ್ಯದಲ್ಲಿ we should comparing between mu and mu limit. Step number 4, comparing between mu and mu limit. ಒಂದು ಸೈಡ್ mu, ಇನ್ನೊಂದು ಸೈಡ್ mu ಲಿಮಿಟ್. mu ಅಂತ ಹೇಳಿದ್ರೆ ಅವರು ಕೊಟ್ಟಿದ್ದಾರೆ 320 ಕಿಲೋ ನ್ಯೂಟನ್ ಮೀಟರ್. mu ಲಿಮಿಟ್ ಹೇಳಿದ್ರೆ 187.85 ಕಿಲೋ ನ್ಯೂಟನ್ ಮೀಟರ್. ಸೊ ಇಲ್ಲಿ ನಿಮಗೆ ಕಾಣುವ ಹಾಗೆ mu is greater than mu limit. ಯಾವಾಗ mu ಗ್ರೇಟರ್ ಆಗ್ತದೆ ಆಗ ಅದು ಬೀಮ್ ಏನಾಗಿರ್ತದೆ, ಡಬ್ಲಿ ರೇನ್ಫೋರ್ಸ್ ಬೀಮ್ ಸೆಕ್ಷನ್ ಅಂತೇಳಿ ಆಗ್ತದೆ. ಯಾವಾಗ mu ಲಿಮಿಟ್ ಜಾಸ್ತಿ ಆಗಿರ್ತದೆ ಆಗ ಅದು ಸಿಂಗ್ಲಿ ರೇನ್ಫೋರ್ಸ್ ಬೀಮ್ ಸೆಕ್ಷನ್ ಅಂತೇಳಿ ಆಗ್ತದೆ. ಈಗ ನಮ್ಗೆ ಏನಾಯ್ತು, we have to design the beam as doubly reinforced beam section. Design the beam as doubly reinforced section. Doubly reinforced beam section ಅಂತೇಳಿ ನಾವು ಬರ್ದಾಯ್ತು. ನಮಗೆ ಡಬ್ಲಿ ರೇನ್ಫೋರ್ಸ್ ಬೀಮ್ ಸೆಕ್ಷನ್ ಅಂತೇಳಿ ಆದ ಮೇಲೆ ಸ್ಟೆಪ್ ನಂಬರ್ 5 ನಾವೇನು ನೋಡಬೇಕು ಅಂತ ಹೇಳಿದ್ರೆ we have to calculate the FSC value, stress in compression or stress level. Stress in compression. Stress in compression ಅಂತ ಹೇಳಿದ್ರೆ FSC value ಅನ್ನು ಫೈಂಡ್ ಔಟ್ ಮಾಡಬೇಕು. ಅದನ್ನು ಮಾಡಬೇಕು ಅಂತ ಹೇಳಿದ್ರೆ d dash by d ಹೇಳಿದ್ರೆ 50 divided by 550 ಎಷ್ಟು ಬರ್ತದೆ ಅಂತ ಹೇಳಿದ್ರೆ 0.09 ಅಂತ ಹೇಳಿ ಆನ್ಸರ್ ಬರ್ತದೆ. ಇದನ್ನು ನಾವು ರೆಫರ್ SP16 page number 13 for FSC value. ಒಂದು ಸೈಡ್ d dash by d, ಇನ್ನೊಂದು ಸೈಡ್ FSC. ನಮಗೆ ಬಂದ ವ್ಯಾಲ್ಯೂ 0.09. ಎಷ್ಟು ಬರಬೇಕು FSC ವ್ಯಾಲ್ಯೂ ಅಂತೇಳಿ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಈಗ ಸಿನ್ಸ್ ಇಟ್ ಈಸ್ ಇಂಟರ್ಪೋಲೇಷನ್ ವಿ ಹ್ಯಾವ್ ಟು ಡೂ, ಇದರಲ್ಲಿ ನೋಡಬೇಕು ನಾವು. ದಿಸ್ ಈಸ್ SP16, ದಟ್ ಈಸ್ ನಥಿಂಗ್ ಬಟ್ IS 456/1978. ಇದರಲ್ಲಿ ನಮಗೆ ಈ ಭಾಗದಲ್ಲಿ ಟೇಬಲ್ F ಅಂತೇಳಿ ಕೊಟ್ಟಿದ್ದಾರೆ. ಮೇಲ್ಬದಿಯಲ್ಲಿ ಬದಿಯಲ್ಲಿ ಇದರಲ್ಲಿ FY ವ್ಯಾಲ್ಯೂ 415 ಮತ್ತು 500 ಅಂತ ಇರ್ತದೆ. ಈ ಬದಿಯಲ್ಲಿ d dash by d ಅಂತ ಇರ್ತದೆ. ಅಲ್ಲಿ ನಮಗೆ ಈಗ ಬೇಕಾಗುವುದು 0.09, 0.05 ಮತ್ತು 0.1 ನ ಮಧ್ಯದಲ್ಲಿ ಬಂದಿದೆ. ಅದರಲ್ಲಿ ನಮಗೆ FY 415 ಆದ ಕಾರಣ 355, 353 ಅಂತೇಳಿ ನಿಮ್ಮ ದೊಡ್ಡ ಸ್ಕ್ರೀನಲ್ಲಿ ಈಗ ಅದರಲ್ಲಿ ಟೇಬಲ್ ಕಾಣ್ತಾ ಉಂಟು. ಅದರದ್ದೇ ವ್ಯಾಲ್ಯೂಸ್ ಅನ್ನು ನಾನೀಗ ಬರೀತೇನೆ. ದಟ್ ಈಸ್ ಒಂದು 0.05 ಮತ್ತು 0.10 ಮಧ್ಯದಲ್ಲಿ ನಮಗೆ ಬಂದಿದೆ. 355 ಮತ್ತು 353 FSC ವ್ಯಾಲ್ಯೂ ಮಧ್ಯದಲ್ಲಿ ನಮಗೆ ಆನ್ಸರ್ ಉಂಟು. ಸೊ ಫಸ್ಟಿಗೆ ನಾವು ಇದನ್ನು ಮೈನಸ್ ಇದನ್ನು ಮಾಡಬೇಕು. ದೊಡ್ಡದ್ರಿಂದ ಚಿಕ್ಕದನ್ನು 0.1 ಇಂದ 0.05 ಅಂತ ಹೇಳಿದರೆ 0.05 ಅಂತ ಆನ್ಸರ್. ಎರಡನೇದು ದೊಡ್ಡದ್ರಿಂದ ಚಿಕ್ಕದು, ಎರಡನೇದು ಇದನ್ನು
ಆಗ 0.09 ಮೈನಸ್ 0.05 ಅಂತ ಹೇಳಿದರೆ 0.04 ಆನ್ಸರ್ ಬರ್ತದೆ. ಇದರಿಂದ ಚಿಕ್ಕದನ್ನು ಮೈನಸ್ ಮಾಡಿ ಇದರಿಂದ ಇದನ್ನು, ಸೊ ಇಲ್ಲಿ 2 ಅಂತೇಳಿ ಬರ್ತದೆ. ಸೊ FSC ಹೇಳಿದ್ರೆ ಏನು? FSC ಅಂತ ಹೇಳಿದರೆ ಇದರಿಂದ ನೆಕ್ಸ್ಟ್ ವ್ಯಾಲ್ಯೂ ಕೆಳಗೆ ವ್ಯಾಲ್ಯೂ ಅಲ್ಲಿ, ಇದರಿಂದ ಮೇಲೆ ವ್ಯಾಲ್ಯೂ ಉಂಟು, ಸೊ ಮಧ್ಯದಲ್ಲಿ ಉಂಟು, ಹೌದಲ್ಲ? ಇದರಿಂದ ಮೈನಸ್ ಮಾಡಬೇಕು ನಾನು. ಸೊ FSC equal to 355 ಮೈನಸ್ ಯಾವುದನ್ನು ಇಲ್ಲಿ ನಮಗೆ ಸಿಕ್ಕಿದ ವ್ಯಾಲ್ಯೂಸ್ 0.04 into 2 divided by 0.05. 0.04 into 2 divided by 0.05. So FSC is equal to 353.4 Newton per millimeter square. So FSC ಸಿಕ್ಕಿತು ನಮಗೆ. FSC ಸಿಕ್ಕಿ ಆದ ಮೇಲೆ ನೆಕ್ಸ್ಟ್ ಸ್ಟೆಪ್ ಏನು ಅಂತ ಹೇಳಿದ್ರೆ we have to calculate the area of compression reinforcement. Step number 6 ASC ಹೇಳಿದ್ರೆ area of compression reinforcement, ASC equal to ಎಷ್ಟು ಅಂತ we have to calculate. So ಇರೋದು ಒಂದೇ ಫಾರ್ಮುಲಾ, that is ASC equal to mu minus mu limit divided by FSC into d minus d dash. ಇಲ್ಲಿಗ ವ್ಯಾಲ್ಯೂಸ್ ಬರೆಯುವಾಗ ನಿಮಗೆ mu ಅಂತ ಬಂದದ್ದು ಅವರೇ ಕೊಟ್ಟಿದ್ದಾರೆ 320 into 10 power 6, ಜೊತೆಗೆ ಇದು ನ್ಯೂಟನ್ ನ್ಯೂಟನ್ per mm ಸ್ಕ್ವೇರ್, ಇದು mm ಇದು mm ಸೊ ಎಲ್ಲವನ್ನು ಸಹ ನ್ಯೂಟನ್ mm ಸ್ಕ್ವೇರ್ಗೆ mm ಗೆ ತಗೊಂಡು ಬರಬೇಕು. ಮೈನಸ್ mu ಲಿಮಿಟ್ ನಮಗೆ ಸಿಕ್ಕಿದ್ದು 187.85 into 10 power 6. FSC 353.4 D ಅಂತ ಹೇಳಿದ್ರೆ 550 minus 50. ಇಲ್ಲಿ 10 power 6 ಕಾಮನ್ ತಗೊಂಡು ಹೊರಗೆ ತಗೊಂಡು ಹೋಗ್ಬೋದು. ಸೊ ಹೊರಗೆ ತಗೊಂಡು ಕ್ಯಾಲ್ಕುಲೇಟರ್ ಹೋಗಿ ಆಗ ಸ್ವಲ್ಪ ಸುಲಭ ಆಗ್ತದೆ. ASC equal to 320 minus 187.85 into 10 power 6 ಹೊರಗೆ ತಗೊಂಡೆ all divided by 353.4 into 500. So ASC ಎಷ್ಟು ಬರ್ತದೆ ಅಂದರೆ ನೋಡುವ mm ಸ್ಕ್ವೇರ್. ASC ಅಂತ ಹೇಳಿದ್ರೆ 747.88 mm ಸ್ಕ್ವೇರ್, 747.88 mm ಸ್ಕ್ವೇರ್ ಅಂತ ಹೇಳಿ ಬಂತು. ಸೊ ASC ನಿಮಗೆ ಅಷ್ಟು ಬಂತು ಅಂತ ಹೇಳಿ ಆದಮೇಲೆ ನಮಗೆ ಇದು ಡಿಸೈನ್ ಆದ ಕಾರಣ SU ಸ್ವಲ್ಪ ಜಾಸ್ತಿ ಅಮೌಂಟ್ SU ಮಾಡಿ 20 mm diameter of compression, area of 1 bar. Small ASC equal to 5 into dia of compression square divided by 4, that is 5 into dia of compression 20 square divided by 4. So small ASC is 314.16 mm square. ಈಗ ನಿಮಗೆ ಆಗಿರ್ಬೋದು ಕ್ಯಾಪಿಟಲ್ ASC ಸ್ಮಾಲ್ ASC ಅಂದರೆ ಏನು ಅಂತ. ಕ್ಯಾಪಿಟಲ್ ASC ಅಂತ ಹೇಳಿದರೆ ನಮಗೆ ಕಂಪ್ರೆಷನ್ ಸೈಡಲ್ಲಿ ಟೋಟಲ್ ಏರಿಯಾ ಎಷ್ಟು ಉಂಟು ಅಂತೇಳಿ ಗೊತ್ತಿದ್ದಾರೆ, ಟೋಟಲ್ ಏರಿಯಾ ಎಷ್ಟು ಉಂಟು ಅಂತ. ಇದು ಸ್ಮಾಲ್ ASC ಅಂತ ಹೇಳಿದರೆ ಒಂದೊಂದು 20 mm ರಾಡ್ ಎಷ್ಟು ಏರಿಯಾ ಉಂಟು ಅಂತೇಳಿ, ಅದಕ್ಕೆ ಸ್ಮಾಲ್ ASC. ಈಗ ನಮಗೆ ಒಂದೊಂದು ಎಷ್ಟು ರಾಡ್ ಬರ್ತದೆ ಬೇಕು, therefore number of bars that is equal to capital ASC divided by small ASC, that is equal to
747.88 divided by 314.16. ನಮಗೆ ಮಿನಿಮಮ್ 2 ರಾಡ್ ಬೇಕೇ ಬೇಕು, ಮ್ಯಾಕ್ಸಿಮಮ್ ನಾಟ್ ಮೋರ್ ದ್ಯಾನ್ 5 ನಂಬರ್ಸ್. ಅದು ನೆನಪಲ್ಲಿ ಇಟ್ಕೊಳ್ಳಿ. ಆಗ ನೀವು ಡಯಾಮೀಟರನ್ನು ವ್ಯತ್ಯಾಸ ಮಾಡಿದರೆ ಆಯಿತು. ಈಗ ನಮಗೆ 2.38 ನಂಬರ್ಸ್ ಅಂತೇಳಿ ಬಂತು. ಅದನ್ನು ನಮಗೆ ಚಿಲ್ಲರೆ ಹಾಕಲಿಕ್ಕಾಗೋದಿಲ್ಲ, ಸೇಮ್ 3 ನಂಬರ್ಸ್ ಅಂತಿದೆ. ನಾನು ಏನು ಮಾಡಿದೆ, ನಂಬರ್ಸ್ ಜಾಸ್ತಿ ಮಾಡಿದೆ. ಆಗ ಏನಾಯಿತು, ಬೇಕಾಗೋದಕ್ಕಿಂತ ಜಾಸ್ತಿ ನಮಗೆ ಏರಿಯಾ ಸಿಗ್ತದೆ. ಸೊ ಏರಿಯಾವನ್ನು ನಾವು ಒನ್ಸ್ ಅಗೇನ್ ಕ್ಯಾಲ್ಕುಲೇಟ್ ಮಾಡಬೇಕು. ಏರಿಯಾವನ್ನು ಒನ್ಸ್ ಅಗೇನ್ ಕ್ಯಾಲ್ಕುಲೇಟ್ ಮಾಡಬೇಕು. ಅದಂತ ಹೇಳಿದರೆ ASC ಪ್ರೊವೈಡೆಡ್ equal to number of bars into small ASC. ನಾನು 3 ನಂಬರ್ಸ್ ಹಾಕಿದ್ದೇನೆ. ಸ್ಮಾಲ್ ASC ಅಂತ ಹೇಳಿದರೆ 314.16. ಅಲ್ಲಿ ಕ್ಯಾಪಿಟಲ್ ASC ಎಷ್ಟು ಬಂದಿದೆ ಅಂತೇಳಿ ಒಮ್ಮೆ ನೋಡಿ. 747. ಆದರೆ ಈಗ ನಮಗೆ ಬರೋದು 942.48 mm². ಯಾಕೆ ಅಂತ ಹೇಳಿದರೆ ASC ಪ್ರೊವೈಡೆಡ್. ನಾವು ಈಗ ಇಷ್ಟನ್ನು ಹಾಕಿದ್ದೇವೆ, ಇಷ್ಟು ಬೇಕಾದ ಇಷ್ಟು ಬಂದದ್ದು. ನಾನು ಸ್ವಲ್ಪ ಜಾಸ್ತಿ ಮಾಡಿದ್ದೇನೆ, 3 ನಂಬರ್ಸ್ ಜಾಸ್ತಿ ಮಾಡಿದ ಕಾರಣ ಏರಿಯಾ ಏನಾಯಿತು, ಜಾಸ್ತಿ. ಹಾಗೆ ನಾನು ಇಷ್ಟನ್ನು ಹಾಕಿದ್ದೇನೆ, ಏರಿಯಾ ಎಷ್ಟು ಪ್ರೊವೈಡೆಡ್ ಇಷ್ಟ ಆಯಿತು. ಸೊ therefore provide 3 of 20 mm diameter bars at compression as main reinforcement along ಯಾವ ಸೈಡ್ಗೆ ಇರಬೇಕು, along compression ಸೈಡ್. ಕಂಪ್ರೆಷನ್ ಸೈಡ್ಗೆ 3 20 mm ಡಯಾಮೀಟರ್ ರಾಡ್ಸ್ ಹಾಕಬೇಕು. ಈಗ ಹೀಗಾಯಿತು, ಬೀಮ್ ಹಿಂಗಿದ್ರೆ ನ್ಯೂಟ್ರಲ್ ಆಕ್ಸಿಸ್ ಲೈನ್ ಹಿಂಗಿದ್ರೆ ಕಂಪ್ರೆಷನ್ ಇದೆ ಟೆನ್ಷನ್. ಈಗ ಇಲ್ಲಿಗೆ 3 ರಾಡ್ 20 mm ಹಾಕ್ತಾ ಇದ್ದೇವೆ. 3 of 20 mm ಡಯಾಮೀಟರ್ ಹಾಕಿ ಆಯಿತು. ಇನ್ನು ನಾವೇನು ಟೆನ್ಷನ್ ಸೈಡಲ್ಲಿ ಯಾವ ರಾಡ್ ಹಾಕಬೇಕು ಅಂತೇಳಿ ಕ್ಯಾಲ್ಕುಲೇಟ್ ಮಾಡಿದರೆ ಆಯಿತು. ಸೊ ನೆಕ್ಸ್ಟ್ ಸ್ಟೆಪ್, step number 7, AST calculation. ನಮಗೆ AST ಕ್ಯಾಲ್ಕುಲೇಷನ್ ಮಾಡಬೇಕು ಅಂತ ಹೇಳಿದರೆ AST 1 ಅನ್ನು ಹುಡುಕಬೇಕು, AST 2 ಅನ್ನು ಹುಡುಕಬೇಕು. ಎರಡನ್ನು ಹುಡುಕಬೇಕು ಅಂತ ಹೇಳಿದರೆ ನಮಗೆ XU ಏನು ಅಂತ ತಿಳಿಬೇಕು, ಇಲ್ಲದ್ರೆ ಏನು ಮಾಡಲಿಕ್ಕೆ ಆಗುದಿಲ್ಲ. I will be assuming as balanced section, assuming beam as balanced, that is XU equal to XU max, that is equal to 0.48 into D for FE415 steel. FE415 steel ಗೆ XU equal to XU max 0.48 D ಅಂತ ತಗೊಂಡಿದೆ. That is 0.48 into 550. That is equal to 264 mm. 264 mm ಅಂತ ಸಿಗುತ್ತೆ. ಹಾಗೆ ನಾವೀಗ AST 1 ಅನ್ನು ಕ್ಯಾಲ್ಕುಲೇಟ್ ಮಾಡಬಹುದು. AST 1 ಅಂತ ಹೇಳಿದರೆ 0.36 FCK B into XU divided by 0.387 FY. That is 0.36 into 15 into 300 into 264 whole divided by 0.87 into 415. ನಮಗೆ AST 1 ಎಷ್ಟು ಸಿಗ್ತದೆ ಅಂತ ಹೇಳಿದರೆ
1184.55 mm square. AST1 ನಮಗೆ ಸಿಕ್ಕಿಯಾಯಿತು. ಇನ್ನು ನಾವು we have to calculate AST2 and we can get AST. AST2 ಅಂತ ಹೇಳಿದರೆ FSC ASC divided by 0.87 FY, that is equal to FSC ಅಂತ ನಮಗೆ ಬಂದದ್ದು 353.4 into ASC ನಮಗೆ ಸಿಕ್ಕಿದ್ದು ಪ್ರೊವೈಡೆಡ್ ಅನ್ನು ಹಾಕಬೇಕು 942.48 whole divided by 0.87 into 415. So AST2 ಇಲ್ಲಿ ನಮಗೆ ಸಿಗ್ತದೆ. The value is 922.51. AST1 ಸಿಕ್ಕಿತು, AST2 ಸಿಕ್ಕಿತು ಅಂತ ಹೇಳಿದರೆ we can calculate AST1 sorry AST equal to AST1 plus AST2. So AST1 is 1184.55 plus 92.51. That is 2107.06 mm square. AST ಸಿಕ್ಕಿದಾಗ we have to find the number of bars. ಅದಕ್ಕೋಸ್ಕರ assuming 30 mm diameter bars at tension, area of 1 bar small AST equal to 5 into 30 square divided by 4, that is 706.86 mm square. Area ಸಿಕ್ಕಿತು, number of bars capital AST divided by small AST. Capital AST 2107.06 divided by 706.86 ನಮಗೆ 2.98 numbers ಇಲ್ಲಿ ಬರ್ತದೆ. ಆದರೆ ನಾವು say 3 numbers. ನಮಗೆ 3 numbers ಅಂತಲೇ ಸಿಕ್ಕಿಯಾದಾಗೆ we have to calculate the right provide 3 of 30 mm diameter of tension and diameter bars as main reinforcement along tension side. ಈಗ ನೀವು ಕ್ಯಾಲ್ಕುಲೇಟ್ ಮಾಡಿದ್ದು ಕ್ರಾಸ್ ಸೆಕ್ಷನ್ ಹೇಗಿರುತ್ತೆ, ಲಾಗ್ ನ್ಯೂನ್ ಸೆಕ್ಷನ್ ಅಲ್ಲ, ನ್ಯೂಟ್ರಲ್ ಆಕ್ಸಿಸ್ ಲೈನ್ ಹೀಗಿದ್ದರೆ ನೀವು ಕೆಳಗೆ ಟೆನ್ಷನ್ ಸೈಡಲ್ಲಿ 3 30 mm ರಾಡನ್ನು ಹಾಕಿದ್ದೀವಿ. Provide 3 of 30 mm diameter bars along tension. ಇಲ್ಲಿ ಏನು ಮಾಡಿದ್ದೀವಿ, 20 mm 3 ರಾಡನ್ನು ಹಾಕಿದ್ದೀವಿ. ಅದು ಸಹ ಮೇನ್ ರಾಡ್. Provide 3 of 20 mm diameter bars
along compression. ಇದು cross section of G where overall depth is capital D is 600 mm and B is 50 mm, where effective cover 50 mm, effective depth 550 mm.